ಶೂನ್ಯಗಳ ಮೊತ್ತವು ಅಂದ್ರೆ ಏನಂತ ತಗೋಬೇಕಂತ ಇಸ್ ಈಕ್ವಲ್ಸ್ ಟು ಶೂನ್ಯಗಳ ಗುಣಲಬ್ಧದ 1/4 ಗೆ ಸಮ ಐತಿ ಅಂದ್ರೆ ಇದು ಶೂನ್ಯಗಳ ಗುಣಲಬ್ಧ ಇದ್ರದ್ದು 1/4 ಗೆ ಸಮ ಐತಿ ಅನ್ನಂಗೆ. ಹೌದು, ಹಂಗಂದ್ರೆ ಶೂನ್ಯಗಳ ಮೊತ್ತ ಮೈನಸ್ ಬಿ ಬೈ ಎ ಯಾವುದಕ್ಕೆ ಸಮ ಐತಿ? ಗುಣಲಬ್ಧದ 1/4 ಗೆ ಸಮ ಐತಿ ಅಂದಂಗೆ. ಗುಣಲಬ್ಧದ 1/4 ಗೆ ಸಮ ಐತಿ ಅಂದಂಗೆ. ಕ್ಲಿಯರ್? ಎ ಕ್ಯಾನ್ಸಲ್ ಆಯ್ತು. ಮೈನಸ್ ಫೋರ್ ಬಿ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಇದು ಈ ಕಡೆ ಹೋದ್ರೆ ಮೈನಸ್ 4b ಇಸ್ ಈಕ್ವಲ್ ಟು ಸಿ ಆಯ್ತು. ಈಗ ನಂಗೆ ಬೇಕಾಗಿರೋದು ಬಿ ಅನ್ನು ಸಿ ಬೇಕಲ್ಲ, ಇದು ಬಿ ಏನಾಗತ್ತೆ ಇಲ್ಲಿ 5p - 1 ಆಯ್ತು. ಇನ್ನು 5p - 1 ಆಯ್ತು. ಕ್ಲಿಯರ್? ನೆಕ್ಸ್ಟ್ ಸಿ ಏನಾಗುತ್ತೆ ಇಲ್ಲಿ ನೋಡ್ರಿ, ಸಿ ಮತ್ತೆ ಇಲ್ಲಿ ನೀವು ಹೋಗಿ ಇದನ್ನಷ್ಟೇ ಬರ್ಕೊಂಡು ತಿಳ್ಕೊರಿ. -2p+5 ಅಂತ ಅಷ್ಟೇ ಬರ್ಕೊಂಡು ರಾಂಗ್. ಇದು 2p+5 ಅಷ್ಟೇ ಬರ್ಕೊಂಡು ರಾಂಗ್ ಆಗುತ್ತೆ. ಮೈನಸ್ ಸೈನ್ ಐತಿ ಇಲ್ಲಿ, ಮೈನಸ್ ಸೈನ್ ಯು ಹ್ಯಾವ್ ಟು ಇನ್ಕ್ಲೂಡ್. ಓಕೆ, ಸೊ ಹಂಗಂದ್ರೆ ಇಲ್ಲಿ ಏನ್ ಬರುತ್ತೆ? ಸಿ ಅಂದ್ರೆ ವ್ಯಾಲ್ಯೂ -2p+5. ಓಕೆ, ಹಂಗಂದ್ರೆ ಇದ್ರ ಸಬ್ಸ್ಟಿಟ್ಯೂಟ್ ಮಾಡ್ರಿ. -4 ಇಂಟು 5p - 1 ದೆನ್ ಇಸ್ ಈಕ್ವಲ್ಸ್ ಟು -2p - 5. ಯಾಕೆ ನಾನು ಈ ಬ್ರಾಕೆಟ್ ಅನ್ನ ತೆಗೆದುಬಿಟ್ಟೆ? ಬ್ರಾಕೆಟ್ ಅನ್ನ ತೆಗೆದ್ರೆ ಹೊರಗಡೆ ಮೈನಸ್ ಇತ್ತಂದ್ರೆ ಒಳಗಡೆ ಇರುವಂತದ್ದು ಎಲ್ಲದೂ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ +2p ಐತಿ, -2p ಆಯ್ತು, ಇಲ್ಲಿ +5 ಐತಿ, -5 ಆಯ್ತು. ಸೊ ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ರಿ. 4 ಇಲ್ಲಿ 20 -20p ಮೈನಸ್ ಇಂಟು ಮೈನಸ್ +4 ದೆನ್ ಇಲ್ಲಿ ಏನಾಯ್ತು -2p ಆಸ್ ಇಟ್ ಇಸ್ -4. ಹೌದಾ? ಸೊ -18p ಆಯ್ತಾ ಗಿವ್ಸ್ ಇಲ್ಲಿ -5 ಐತಿ, ಇದು ಈ ಕಡೆ ಹೋಯ್ತು ಅಂತಂದ್ರೆ ಏನಾಗುತ್ತೆ -4 ಆಗುತ್ತೆ. ಸೊ -5 - 4 ಗಿವ್ಸ್ -9. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, 9 ಒಂದ್ಲೆ 9 ಎರಡ್ಲೆ. ಸೊ 2p ಇಸ್ ಈಕ್ವಲ್ಸ್ ಟು ಏನು ಇಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ. ಸೊ p ಇಸ್ ಈಕ್ವಲ್ಸ್ ಟು 1/2 ಆನ್ಸರ್. 1/2 ಇಸ್ ಆನ್ಸರ್.